ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾನು ಶ್ರೀ ಕಮಲವಾಸಿನಿ ಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ. ಇದು ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ 9 ವಾರಗಳು ಬರುತ್ತೆ. ಈ 9 ವಾರವೂ ಈ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಇದರ ಜೊತೆಗೆ ನಾವು ಈ ಪೂಜೆಯನ್ನು ಅಷ್ಟದಳದ ಕಮಲದ ರಂಗೋಲಿಯಲ್ಲಿ ಮಾಡಿಕೊಳ್ಬೇಕು. ಈ ಅಷ್ಟದಳದ ಕಮಲದ ರಂಗೋಲಿಯನ್ನು ಹೇಗೆ ಹಾಕಬೇಕು ಅಂತ ನಾನೀಗ ಅದನ್ನು ತೋರಿಸ್ತಿದ್ದೀನಿ. ಇದೇ ರೀತಿಯಾಗಿ 8 ಮೂಲೆಯಲ್ಲೂ ಕಮಲವನ್ನು ಬರೆದು ಮಧ್ಯದಲ್ಲಿ ಸ್ವಸ್ತಿಕವನ್ನು ಬರೆದು ಸ್ವಸ್ತಿಕದಲ್ಲಿ ಬೀಜಾಕ್ಷರಗಳನ್ನು ಬರೆದು ನಾವು ಪೂಜೆಯನ್ನು ಮಾಡಬೇಕು. ಆಷಾಢ ಮಾಸ ಮೊದಲನೇ ಶುಕ್ರವಾರದಿಂದ ಪೂಜೆಯನ್ನು ಪ್ರಾರಂಭ ಮಾಡಬೇಕು. 17ನೇ ತಾರೀಕು ಶುಕ್ರವಾರ ಬರುತ್ತೆ, ತದಿಗೆ ಬರುತ್ತೆ. ಆ ದಿನ ಕರ್ಕ ಸಂಕ್ರಮಣ ಕೂಡ ಇದೆ ಮತ್ತು ದಕ್ಷಿಣಾಯನ ಪರ್ವ ಪುಣ್ಯಕಾಲ ಕೂಡ ಆ ದಿನ ಇದೆ. ತುಂಬ ವಿಶೇಷವಾದಂತಹ ಪರ್ವಕಾಲ. ಈ ದಿನದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಪ್ರಾರಂಭ ಮಾಡಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಬೇರೆ ರಂಗೋಲಿಯನ್ನು ಹಾಕ್ಕೊಂಡು ಬೇರೆ ಪೂಜೆಯನ್ನು ಮಾಡಬಹುದು. ಆನಂತರ ಮುಂದಿನ ಶುಕ್ರವಾರಕ್ಕೆ ಇದೇ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಆನಂತರ ಆಷಾಢ ಮಾಸದಲ್ಲಿ 4 ವಾರವೂ ಬರುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ 5 ವಾರ ಬರುತ್ತೆ. 5ನೇ ವಾರ ಅಮಾವಾಸ್ಯೆ. ಆ ದಿನ ಕೂಡ ಈ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಈ ರೀತಿ 9 ವಾರ ಸಂಕಲ್ಪವನ್ನು ಮಾಡಿಕೊಂಡು ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಧನ ಪ್ರಾಪ್ತಿಯಾಗತ್ತೆ. ಎಲ್ಲ ರೀತಿಯ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ಏನು ಅವಶ್ಯಕತೆ ಇದೆ, ನಮಗೆ ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಯಾವ ಕೆಲಸ ಆಗಬೇಕು ಅನ್ನೋದನ್ನು ನಾವು ಸಂಕಲ್ಪದಲ್ಲಿ ಹೇಳಿ ಮಾಡಿಕೊಂಡಾಗ ಆ ಕಾರ್ಯ ಕೂಡ ನೆರವೇರುತ್ತೆ. ಕಮಲವಾಸಿನಿ ಮಹಾಲಕ್ಷ್ಮಿಯರ ಧ್ಯಾನ ಶ್ಲೋಕವನ್ನು ಹೇಳಿಕೊಂಡು ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಂ ತ್ರೈಲೋಕ್ಯ ಕುಟುಂಬಿನಿಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಅಂತ ಧ್ಯಾನ ಶ್ಲೋಕವನ್ನು ಹೇಳಿಕೊಂಡು ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿ ನಂತರ ಶ್ರೀಂ 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 ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇದು ಮಂತ್ರಜಪ. ಈ ಮಂತ್ರಜಪವನ್ನು ಎಷ್ಟು ಸಾಧ್ಯ ಅಷ್ಟು ಬಾರಿ ನಾವು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಆನಂತರದಲ್ಲಿ ನಾವು ನೈವೇದ್ಯ, ಆರತಿ, ಉಡಿ ತುಂಬೋದು ಎಲ್ಲವನ್ನು ಕೂಡ ಮಾಡಿಕೊಳ್ಬಹುದು. ಮಧ್ಯದಲ್ಲಿ ನಾವು ಈ ರೀತಿ ಸ್ವಸ್ತಿಕವನ್ನು ಬರ್ಕೊಳ್ಬೇಕು. ಇದನ್ನು ಅರ್ಶನದಲ್ಲಿ ಬರ್ಕೊಳ್ಬೇಕು. ಇಲ್ಲಿ ನಾವು ಲಕ್ಷ್ಮೀದೇವಿಯ ಪಾದವನ್ನು ಚಿಂತನೆ ಮಾಡ್ತಾ ಈ ಸ್ವಸ್ತಿಕವನ್ನು ಬರ್ಕೊಳ್ಬೇಕು. ಪಾದದಲ್ಲಿ ನಾವು ಕೆಲವು ಸಂಖ್ಯೆಗಳನ್ನು ಬರ್ಕೊಳ್ಬೇಕು. ಆ ಸಂಖ್ಯೆಗಳಲ್ಲಿ ನಾವು ಲಕ್ಷ್ಮೀದೇವಿಯ ಆವಾಹನೆ, ಅಂದರೆ ಆ ಸಂಖ್ಯೆಗಳ ಮೂಲಕ ನಮಗೆ ಲಕ್ಷ್ಮೀದೇವಿ ಅಲ್ಲಿ ಆವಾಹನೆ ಆಗ್ತಾಳೆ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೊಡ್ತಾಳೆ. ಇದನ್ನು ಬರೀ ಅರ್ಶನದಲ್ಲೇ ಬರಿಬೇಕು. ಇಲ್ಲಿ ನಾವು ಪಾದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನಾವು ಇದನ್ನು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅಷ್ಟು ನಮಗೆ ತಾಯಿ ಅನುಗ್ರಹವನ್ನು ಮಾಡ್ತಾಳೆ. ಪಕ್ಕದಲ್ಲೆಲ್ಲ ನಾವು ಪೀಠವನ್ನು ಹಾಕಿ ನಾವು ಬೇರೆ ದೇವತೆಗಳನ್ನು ಕರಿಬಹುದು. ಇಲ್ಲಿ 1 2 3, ಅದರ ಕೆಳಗಡೆ 4, ಮಧ್ಯದಲ್ಲಿ 5, ಮೇಲೆ 6, ನಂತರ ಪಕ್ಕದಲ್ಲಿ 7, 8, ಕಡೆಯಲ್ಲಿ 9. ಹೀಗೆ 9 ಸಂಖ್ಯೆಗಳನ್ನು ನಾವು ಬರ್ಕೊಳ್ಬೇಕು. ಈ ಚಿತ್ರದಲ್ಲಿ ಹೇಗೆ ತೋರಿಸಿದೆಯೋ ಅದೇ ರೀತಿಯಾಗಿ ಬರೆದಿಟ್ಕೊಳ್ಳಿ. ಅದೇ ರೀತಿಯಾಗಿ ಹಾಕ್ಕೊಳ್ಬೇಕು. ಅಲ್ಲಿ ಲಕ್ಷ್ಮೀದೇವಿಯ ಒಂದು ಚಿಂತನೆ ನಮಗೆ ಬರುತ್ತೆ. ಅದರ ಸಂಖ್ಯೆಗಳ ಮೂಲಕ ಅನುಗ್ರಹವನ್ನು ಮಾಡ್ತಾಳೆ. ಅಂದರೆ ನಮ್ಮೆಲ್ಲ ರೀತಿಯ ಕಷ್ಟಗಳು ಏನೇನಿದೆ, ನವಗ್ರಹಗಳು ಅಂತೀವಿ, ನವವಿಧ ತಾಪಗಳು ಅಂತ ಹೇಳ್ತೀವಿ. ನವವಿಧ ತಾಪಗಳನ್ನು ನಾವು ಆಕೆಯಲ್ಲಿ ಹೇಳ್ಕೊಂಡಾಗ ಪರಿಹಾರವನ್ನು ಮಾಡ್ತಾಳೆ. ನಮಗೆ ಗೊತ್ತಿಲ್ಲದೇನೋ ಎಷ್ಟೋ ಪಾಪಗಳಿರುತ್ತೆ. ಎಲ್ಲ ರೀತಿಯ ಪಾಪಗಳು, ತಾಪಗಳು ಎರಡನ್ನು ಪರಿಹಾರವನ್ನು ಮಾಡ್ತಾಳೆ. ಇಲ್ಲಿ ಅಷ್ಟಕಮಲದಲ್ಲಿ ತಾನು ಸ್ಥಿರವಾಗಿ ನಿಂತಿರ್ತಾಳೆ. ನಾವು ದೇವತೆಗಳನ್ನು ಈ ಅಷ್ಟಕಮಲದಲ್ಲಿ ಕೂಡ ಆವಾಹನೆಯನ್ನು ಮಾಡಿ ನಾವು ಅಷ್ಟಕಮಲದಲ್ಲೇ ಪೂಜೆಯನ್ನು ಮಾಡಬಹುದು. ಆಷಾಢ ಮಾಸ ನಿಯಾಮಕ ಋಷಾಕಪಿ ವಾಮನನ ಶಂಖಚಕ್ರಗಳನ್ನು ಹಾಕ್ಕೊಳ್ಬೇಕು. ಇಲ್ಲಿ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರನ್ನು ನಾವು ಕೂಡಿಸ್ಕೊಳ್ಬೇಕು.
ಬೇಕು. ಆನಂತರ ಕುಲದೇವರ ಸ್ಮರಣೆಯನ್ನು ಮಾಡಿ ಗಣಪತಿಯನ್ನು ಗುರುಗಳನ್ನು ಪೂಜೆ ಮಾಡಬೇಕು. ಆನಂತರ ಋಷಾಕಪಿ ವಾಮನ ಮಾಸ ನಿಯಾಮಕನ ಸ್ಮರಣೆಯನ್ನು ಮಾಡಬೇಕು. ಬಲಗಡೆ ಚಕ್ರವನ್ನು ಬರ್ಕೊಳ್ಬೇಕು. ಎಡಗಡೆ ಗದೆಯ ಕೆಳಗಡೆ ಕಮಲ ಬರುತ್ತೆ. ಆನಂತರ ಶಂಖ ಬರುತ್ತೆ. ಇದು ವಾಮನನ ಆಯುಧಗಳು. ಮಾಸ ನಿಯಾಮಕ ಶ್ರೀ ಋಷಾಕಪಿ ವಾಮನಾಯ ನಮಃ, ಮತ್ತು ಗುರುಗಳ ಸ್ಮರಣೆ ಶ್ರೀ ಗುರುಭ್ಯೋ ನಮಃ, ಮತ್ತು ಗಣಪತಿಯ ಸ್ಮರಣೆಯನ್ನು ಮಾಡಿ ಕುಲದೇವರ ಸ್ಮರಣೆಯೊಂದಿಗೆ ಪೂಜೆಯನ್ನು ಮಾಡಿಕೊಳ್ಳಿ. ನಾನು ಮಂತ್ರಗಳನ್ನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಕಮಲವಾಸಿನಿ ಮಂತ್ರವನ್ನು ಹಾಕಿದ್ದೀನಿ. ಇದರಲ್ಲಿ ಬೇರೆ ದೇವತೆಗಳ ಮಂತ್ರಗಳನ್ನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಎಲ್ಲವನ್ನು ಭಕ್ತಿಯಿಂದ ನಾವು ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತೀವಿ ಅಷ್ಟು ನಮಗೆ ಅವರು ಅನುಗ್ರಹವನ್ನು ಮಾಡ್ತಾರೆ. ಇದೊಂಥರ ವಿಶೇಷವಾಗಿರ್ತಕ್ಕಂಥ ಪೂಜೆ. ಈ ರೀತಿ ಪೂಜೆಯನ್ನು ಮಾಡಿದ್ರೆ ದೇವತೆಗಳು ತುಂಬ ಸಂತುಷ್ಟರಾಗಿ ನಮಗೆ ಏನು ಆಗಬೇಕಾಗಿದೆ ಕೆಲಸಗಳು ಅದನ್ನು ನಮಗೆ ಬೇಗ ಪೂರೈಸಿ ಕೊಡ್ತಾರೆ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪೂರೈಸಿ ಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಆಷಾಢ ಮಾಸ ಮತ್ತು ಶ್ರಾವಣ ಮಾಸವನ್ನು ವಿಜೃಂಭಣೆಯಿಂದ ಆಚರಿಸೋಣ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣಾರ್ಪಣ ಮಸ್ತು.